ರಾಜ್ಯದ 4 ಜಿಲ್ಲೆಯ ರೈತರ ಪಾಲಿಗೆ ಜೀವನಾಡಿ ಅಂತಂದ್ರೆ ಅದು ತುಂಗಭದ್ರಾ ಜಲಾಶಯ. ಆದ್ರೆ ಟಿಬಿ ಡ್ಯಾಂನಿಂದ ಎರಡನೇ ಬೆಳೆಗೆ ನೀರು ಹರಿಸೋದಕ್ಕೆ ಆಗಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಗೆ ಅನ್ನದಾತರು ಸಿಡಿದೆದ್ದಿದ್ದಾರೆ. ತಂಗಡಗಿ ಹೇಳಿಕೆ ಬಳಿಕ ಬೇಸಿಗೆ ಬೆಳೆಗೆ ನೀರು ಸಿಗಲ್ವಾ ಅನ್ನುವಂತಹ ಆತಂಕದಲ್ಲಿ ರೈತರು ಈಗ ಅತಂತ್ರರಾಗಿದ್ದಾರೆ. ಎರಡನೇ ಬೆಳೆಗೆ ನೀರು ಬಂದ್, ಸಿಡಿದೆದ್ದ ರೈತರು. ಸಚಿವ ತಂಗಡಗಿ ವಿರುದ್ಧ ಸರಣಿ ಪ್ರತಿಭಟನೆಗಿಳಿದ ಅನ್ನದಾತರು. ಎಸ್, ತುಂಗಭದ್ರಾ ಜಲಾಶಯ ಅಂದರೆ ಕಲ್ಯಾಣ ಕರ್ನಾಟಕದ ಜೀವನಾಡಿ. ನಮ್ಮ ರಾಜ್ಯದ ಸುಮಾರು 10 ಲಕ್ಷ ಹೆಕ್ಟೇರ್ ಜಮೀನಿಗೆ ನೀರು, 4 ಜಿಲ್ಲೆಗಳ ಜನರಿಗೆ ನೀರುಣಿಸುವ ಅಕ್ಷಯ ಪಾತ್ರೆ ಅಂದ್ರೆ ಅದು ತುಂಗಭದ್ರಾ ಜಲಾಶಯ. ಡ್ಯಾಂ ತುಂಬಿದ್ರೆ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ವರ್ಷ ಪೂರ್ತಿ ಮಳೆಗಾಲವಿದ್ದಂತೆ. ಆದರೆ ಈ ಬಾರಿ ಬೇಸಿಗೆಯಲ್ಲಿ ರೈತರಿಗೆ ಟಿಬಿ ಡ್ಯಾಂ ನೀರು ಸಿಗಲ್ಲ ಎನ್ನುವ ಆಘಾತಕಾರಿ ವಿಷಯವನ್ನ ಸಚಿವ ಶಿವರಾಜ್ ತಂಗಡಗಿ ಹೇಳಿರುವುದು ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಕಳೆದ ವರ್ಷ ಜಲಾಶಯದ ಕ್ರಸ್ಟ್ ಗೇಟ್ ಒಂದು ಮುರಿದಿತ್ತು. ಜೊತೆಗೆ ಹಲವು ಗೇಟ್ಗಳು ಕೂಡ ದುರಸ್ತಿಗೆ ಬಂದಿವೆ. ಹೀಗಾಗಿ ಪ್ರತಿ ವರ್ಷ 105 ಟಿಎಂಸಿ ನೀರನ್ನ ಸಂಗ್ರಹಿಸುತ್ತಿದ್ದಂತಹ ಡ್ಯಾಂನಲ್ಲಿ ಈ ವರ್ಷ ಕೇವಲ 80 ಟಿಎಂಸಿ ನೀರು ಸಂಗ್ರಹಿಸಲಾಗಿದೆ. ಅಲ್ಲದೆ ನೂತನ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡುವ ಕೆಲಸ ಶುರು ಮಾಡಲು ಚಿಂತನೆ ಕೂಡ ಮಾಡಲಾಗಿದೆ. ಹೀಗಾಗಿ ಬೇಸಿಗೆ ಬೆಳೆಗೆ ನೀರು ಸಿಗಲ್ಲ ಎನ್ನುವುದು ಸಚಿವರು ಹಾಗೂ ಅಧಿಕಾರಿಗಳ ವಾದ. ಆದರೆ ಸಚಿವ ತಂಗಡಗಿ ಹಾಗೂ ಅಧಿಕಾರಿಗಳ ಈ ವಾದವನ್ನ ರೈತರು ಸಾರಾಸಗಟವಾಗಿ ತಳ್ಳಿ ಹಾಕಿದ್ದಾರೆ. ಹೀಗಾಗಿ ಶಿವರಾಜ್ ತಂಗಡಗಿ ವಿರುದ್ಧ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡ್ರಿ, ಒಂದು ಗ್ರಾಮ ಪಂಚಾಯತಿ ಒಂದು ಸಭೆ ಆಗ್ಬೇಕಂದ್ರೂ ಕೂಡ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತ್ ಮೆಂಬರು, ಊರಿನ ಪ್ರಮುಖರು ಎಲ್ಲರೂ ಸೇರಿ ಅಧಿಕಾರಿಗಳ ವರ್ಗ ಸೇರಿ ಒಂದು ತೀರ್ಮಾನ ಆಗ್ತದೆ. ಇವರು ಏಕಾಏಕಿ ಹೇಳ್ತಾರೆ ಎರಡನೇ ಬೆಳೆಗೆ ನೀರಿಲ್ಲ ಅಂತೇಳಿ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಯಾವ MP MLAಗಳು ಯಾರು ಲೆಕ್ಕನೇ ಇಲ್ಲ ಇವರಿಗೆ. ಇದು ಡ್ಯಾಮ್ ರೈತರದ ಶಿವರಾಜ್ ತಂಗಡಿದ ನಮಗೆ ಗೊತ್ತಿಲ್ಲ. ಈಗಾಗಲೇ 4 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಶುರುವಾಗಿದ್ದು ಪಟ್ಟಣ ನಗರಗಳನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ಈ ವಿಚಾರ ಇನ್ನಷ್ಟು ತೀವ್ರತೆಯನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಕೂಡಲೇ ಐಸಿಸಿ ಸಭೆ ಕರೆಯಬೇಕು, ಚರ್ಚಿಸಬೇಕು. ಅಲ್ಲದೆ ಟಿಬಿ ಡ್ಯಾಂನಲ್ಲಿ ಇನ್ನೂ 80 ಟಿಎಂಸಿ ನೀರಿದೆ. ಹಾಗಾಗಿ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡಬೇಕು ಅಂತ ಸಮರ ಸಾರಲಾಗಿದೆ. 6 ತಿಂಗಳ ಕೆಳಗೆ ಮೀಟಿಂಗ್ 6ನೇ ತಿಂಗಳಿಗೆ ಬೆಂಗಳೂರಿಗೆ ಕರೆದಿದ್ದು, ಮತ್ತೆ ಕರಿತೀವಿ ಅಂದ್ರು ಅಕ್ಟೋಬರ್ ನವೆಂಬರ್ನಾಗ. ಇವತ್ತಿನವರೆಗೆ ಕರೆದಿಲ್ಲ. ಇವರು ಟೆಕ್ನಿಕಲ್ ರಿಪೋರ್ಟ್ ಇಲ್ದಾನೆ ಅಲ್ಲಿ ನಮ್ಮನ್ನು ಕತ್ತಲದಲ್ಲಿಟ್ರು. ಈಗ ನೀವು ಮೀಟಿಂಗ್ ಕರೀರಿ, ಅಲ್ಲೇ ಮುಖಾಮುಖಿ ಆಗೋಣ. ಸರ್ಕಾರ ಮೀಟಿಂಗ್ ಯಾಕೆ ಕರೀತಾ ಇಲ್ಲ? ಪ್ರಶ್ನೆ ಯಾಕೆ ಕರೀತಾ ಇಲ್ಲ? ಟೆಕ್ನಿಕಲ್ ರಿಪೋರ್ಟ್ ತಗೊಳ್ರಿ, ನಮ್ಮನ್ನ ಕರೀರಿ, ರೈತರನ್ನ, ರೈತ ಮುಖಂಡರನ್ನ ಕರೀರಿ, ಅಲ್ಲೇ ಚರ್ಚೆ ಆಗ್ಲಿ. ಒಂದು ವೇಳೆ ಎರಡನೇ ಬೆಳೆಗೆ ನೀರು ಸಿಗದೆ ಹೋದ್ರೆ 10 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಒಂದು ಕಾಳು ಸಹ ಬೆಳೆಯಲು ಆಗಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನು ಮಾಡಬೇಕಾಗಿದೆ. ಅನ್ನದಾತರ ಜೀವನಕ್ಕೆ ಈ ಸರ್ಕಾರ ಆಸರೆಯಾಗುತ್ತಾ ಕಾದು ನೋಡಬೇಕಾಗಿದೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದ 4 ಜಿಲ್ಲೆಯ ರೈತರ ಪಾಲಿಗೆ ಜೀವನಾಡಿ ಅಂತಂದ್ರೆ ಅದು ತುಂಗಭದ್ರಾ ಜಲಾಶಯ. ಆದ್ರೆ ಟಿಬಿ ಡ್ಯಾಂನಿಂದ ಎರಡನೇ ಬೆಳೆಗೆ ನೀರು ಹರಿಸೋದಕ್ಕೆ ಆಗಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಗೆ ಅನ್ನದಾತರು ಸಿಡಿದೆದ್ದಿದ್ದಾರೆ. ತಂಗಡಗಿ ಹೇಳಿಕೆ ಬಳಿಕ ಬೇಸಿಗೆ ಬೆಳೆಗೆ ನೀರು ಸಿಗಲ್ವಾ ಅನ್ನುವಂತಹ ಆತಂಕದಲ್ಲಿ ರೈತರು ಈಗ ಅತಂತ್ರರಾಗಿದ್ದಾರೆ. ಎರಡನೇ ಬೆಳೆಗೆ ನೀರು ಬಂದ್, ಸಿಡಿದೆದ್ದ ರೈತರು. ಸಚಿವ ತಂಗಡಗಿ ವಿರುದ್ಧ ಸರಣಿ ಪ್ರತಿಭಟನೆಗಿಳಿದ ಅನ್ನದಾತರು. ಎಸ್, ತುಂಗಭದ್ರಾ ಜಲಾಶಯ ಅಂದರೆ ಕಲ್ಯಾಣ ಕರ್ನಾಟಕದ ಜೀವನಾಡಿ. ನಮ್ಮ ರಾಜ್ಯದ ಸುಮಾರು 10 ಲಕ್ಷ ಹೆಕ್ಟೇರ್ ಜಮೀನಿಗೆ ನೀರು, 4 ಜಿಲ್ಲೆಗಳ ಜನರಿಗೆ ನೀರುಣಿಸುವ ಅಕ್ಷಯ ಪಾತ್ರೆ ಅಂದ್ರೆ ಅದು ತುಂಗಭದ್ರಾ ಜಲಾಶಯ. ಡ್ಯಾಂ ತುಂಬಿದ್ರೆ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ವರ್ಷ ಪೂರ್ತಿ ಮಳೆಗಾಲವಿದ್ದಂತೆ. ಆದರೆ ಈ ಬಾರಿ ಬೇಸಿಗೆಯಲ್ಲಿ ರೈತರಿಗೆ ಟಿಬಿ ಡ್ಯಾಂ ನೀರು ಸಿಗಲ್ಲ ಎನ್ನುವ ಆಘಾತಕಾರಿ ವಿಷಯವನ್ನ ಸಚಿವ ಶಿವರಾಜ್ ತಂಗಡಗಿ ಹೇಳಿರುವುದು ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಕಳೆದ ವರ್ಷ
ವರ್ಷ ಜಲಾಶಯದ ಕ್ರಸ್ಟ್ ಗೇಟ್ ಒಂದು ಮುರಿದಿತ್ತು. ಜೊತೆಗೆ ಹಲವು ಗೇಟ್ಗಳು ಕೂಡ ದುರಸ್ತಿಗೆ ಬಂದಿವೆ. ಹೀಗಾಗಿ ಪ್ರತಿ ವರ್ಷ 105 ಟಿಎಂಸಿ ನೀರನ್ನ ಸಂಗ್ರಹಿಸುತ್ತಿದ್ದಂತಹ ಡ್ಯಾಂನಲ್ಲಿ ಈ ವರ್ಷ ಕೇವಲ 80 ಟಿಎಂಸಿ ನೀರು ಸಂಗ್ರಹಿಸಲಾಗಿದೆ. ಅಲ್ಲದೆ ನೂತನ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡುವ ಕೆಲಸ ಶುರು ಮಾಡಲು ಚಿಂತನೆ ಕೂಡ ಮಾಡಲಾಗಿದೆ. ಹೀಗಾಗಿ ಬೇಸಿಗೆ ಬೆಳೆಗೆ ನೀರು ಸಿಗಲ್ಲ ಎನ್ನುವುದು ಸಚಿವರು ಹಾಗೂ ಅಧಿಕಾರಿಗಳ ವಾದ. ಆದರೆ ಸಚಿವ ತಂಗಡಗಿ ಹಾಗೂ ಅಧಿಕಾರಿಗಳ ಈ ವಾದವನ್ನ ರೈತರು ಸಾರಾಸಗಟವಾಗಿ ತಳ್ಳಿಹಾಕಿದ್ದಾರೆ. ಹೀಗಾಗಿ ಶಿವರಾಜ್ ತಂಗಡಗಿ ವಿರುದ್ಧ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡ್ರಿ, ಒಂದು ಗ್ರಾಮ ಪಂಚಾಯತಿ ಒಂದು ಸಭೆ ಆಗ್ಬೇಕಂದ್ರೂ ಕೂಡ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತ್ ಮೆಂಬರು, ಊರಿನ ಪ್ರಮುಖರೆಲ್ಲರೂ ಸೇರಿ ಅಧಿಕಾರಿಗಳ ವರ್ಗ ಸೇರಿ ಒಂದು ತೀರ್ಮಾನ ಆಗ್ತದೆ. ಇವರು ಏಕಾಏಕಿ ಹೇಳ್ತಾರೆ 2ನೇ ಬೆಳೆಗೆ ನೀರಿಲ್ಲ ಅಂತೇಳಿ. ಅಂದ್ರೆ ಇದರ ಅರ್ಥ ಏನು? ಅಂದ್ರೆ ಯಾವ MP MLAಗಳು ಯಾರು ಲೆಕ್ಕನೇ ಇಲ್ಲ ಇವರಿಗೆ. ಇದು ಡ್ಯಾಮ್ ರೈತರದ ಶ್ರೀನಿವಾಸ್ ತಂಗಡಿದ ನಮಗೆ ಗೊತ್ತಿಲ್ಲ. ಈಗಾಗಲೇ 4 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಶುರುವಾಗಿದ್ದು ಪಟ್ಟಣ ನಗರಗಳನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ಈ ವಿಚಾರ ಇನ್ನಷ್ಟು ತೀವ್ರತೆಯನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಕೂಡಲೇ ICC ಸಭೆ ಕರೆಯಬೇಕು, ಚರ್ಚಿಸಬೇಕು. ಅಲ್ಲದೆ ಟಿಬಿ ಡ್ಯಾಂನಲ್ಲಿ ಇನ್ನೂ 80 ಟಿಎಂಸಿ ನೀರಿದೆ. ಹಾಗಾಗಿ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ರೈತರಿಗೆ 2ನೇ ಬೆಳೆಗೆ ನೀರು ಕೊಡಬೇಕು ಅಂತ ಸಮರ ಸಾರಲಾಗಿದೆ. 6 ತಿಂಗಳ ಕೆಳಗೆ ಮೀಟಿಂಗ್ 6ನೇ ತಿಂಗಳಿಗೆ ಬೆಂಗಳೂರಿಗೆ ಕರೆದಿದ್ದು ಮತ್ತೆ ಕರಿತೀವಂದ್ರು ಅಕ್ಟೋಬರ್ ನವೆಂಬರ್ನಾಗ. ಇವತ್ತಿನವರೆಗೆ ಕರೆದಿಲ್ಲ. ಇವರು ಟೆಕ್ನಿಕಲ್ ರಿಪೋರ್ಟ್ ಇಲ್ದಾನೆ ಅಲ್ಲಿ ನಮ್ಮನ್ನು ಕತ್ತಲದಲ್ಲಿಟ್ರು. ಈಗ ನೀವು ಮೀಟಿಂಗ್ ಕರೀರಿ, ಅಲ್ಲೇ ಮುಖಾಮುಖಿ ಆಗೋಣ. ಸರ್ಕಾರ ಮೀಟಿಂಗ್ ಯಾಕೆ ಕರೀತಾ ಇಲ್ಲ? ಪ್ರಶ್ನೆ ಯಾಕೆ ಕರೀತಾ ಇಲ್ಲ? ಟೆಕ್ನಿಕಲ್ ರಿಪೋರ್ಟ್ ತಗೊಳ್ರಿ, ನಮ್ಮನ್ನ ಕರೀರಿ, ರೈತ ಮುಖಂಡರನ್ನ ಕರೀರಿ, ಅಲ್ಲೇ ಚರ್ಚೆ ಆಗ್ಲಿ. ಒಂದು ವೇಳೆ 2ನೇ ಬೆಳೆಗೆ ನೀರು ಸಿಗದೆ ಹೋದ್ರೆ 10 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಒಂದು ಕಾಳು ಸಹ ಬೆಳೆಯಲು ಆಗಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನು ಮಾಡಬೇಕಾಗಿದೆ. ಅನ್ನದಾತರ ಜೀವನಕ್ಕೆ ಈ ಸರ್ಕಾರ ಆಸರೆಯಾಗುತ್ತಾ ಕಾದು ನೋಡಬೇಕಾಗಿದೆ. ರೇಣುಕ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದ 4 ಜಿಲ್ಲೆಯ ರೈತರ ಪಾಲಿಗೆ ಜೀವನಾಡಿ ಅಂತಂದ್ರೆ ಅದು ತುಂಗಭದ್ರಾ ಜಲಾಶಯ. ಆದ್ರೆ ಟಿಬಿ ಡ್ಯಾಂನಿಂದ 2ನೇ ಬೆಳೆಗೆ ನೀರು ಹರಿಸೋದಕ್ಕೆ ಆಗಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟರು. ಈ ಹೇಳಿಕೆಗೆ ಅನ್ನದಾತರು ಸಿಡಿದೆದ್ದಿದ್ದಾರೆ. ತಂಗಡಗಿ ಹೇಳಿಕೆ ಬಳಿಕ ಬೇಸಿಗೆ ಬೆಳೆಗೆ ನೀರು ಸಿಗಲ್ವಾ ಅನ್ನುವಂತಹ ಆತಂಕದಲ್ಲಿ ರೈತರು ಈಗ ಅತಂತ್ರರಾಗಿದ್ದಾರೆ. ಎರಡನೇ ಬೆಳೆಗೆ ನೀರು ಬಂದ್, ಸಿಡಿದಿದ್ದ ರೈತರು. ಸಚಿವ ತಂಗಡಗಿ ವಿರುದ್ಧ ಸರಣಿ ಪ್ರತಿಭಟನೆಗಿಳಿದ ಅನ್ನದಾತರು. ಎಸ್, ತುಂಗಭದ್ರಾ ಜಲಾಶಯ ಅಂದ್ರೆ ಕಲ್ಯಾಣ ಕರ್ನಾಟಕದ ಜೀವನಾಡಿ. ನಮ್ಮ ರಾಜ್ಯದ ಸುಮಾರು 10 ಲಕ್ಷ ಹೆಕ್ಟೇರ್ ಜಮೀನಿಗೆ ನೀರು, 4 ಜಿಲ್ಲೆಗಳ ಜನರಿಗೆ ನೀರುಣಿಸುವ ಅಕ್ಷಯ ಪಾತ್ರೆ ಅಂದ್ರೆ ಅದು ತುಂಗಭದ್ರಾ ಜಲಾಶಯ. ಡ್ಯಾಂ ತುಂಬಿದ್ರೆ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ವರ್ಷ ಪೂರ್ತಿ ಮಳೆಗಾಲವಿದ್ದಂತೆ. ಆದರೆ ಈ ಬಾರಿ ಬೇಸಿಗೆಯಲ್ಲಿ ರೈತರಿಗೆ ಟಿಬಿ ಡ್ಯಾಂ ನೀರು ಸಿಗಲ್ಲ ಎನ್ನುವ ಆಘಾತಕಾರಿ ವಿಷಯವನ್ನ ಸಚಿವ ಶಿವರಾಜ್ ತಂಗಡಗಿ ಹೇಳಿರುವುದು ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಕಳೆದ ವರ್ಷ ಜಲಾಶಯದ ಕ್ರಸ್ಟ್ ಗೇಟ್ ಒಂದು ಮುರಿದಿತ್ತು. ಜೊತೆಗೆ ಹಲವು ಗೇಟ್ಗಳು ಕೂಡ ದುರಸ್ತಿಗೆ ಬಂದಿವೆ. ಹೀಗಾಗಿ ಪ್ರತಿ ವರ್ಷ 105 ಟಿಎಂಸಿ ನೀರನ್ನ ಸಂಗ್ರಹಿಸುತ್ತಿದ್ದಂತಹ ಡ್ಯಾಂನಲ್ಲಿ ಈ ವರ್ಷ ಕೇವಲ 80 ಟಿಎಂಸಿ ನೀರು ಸಂಗ್ರಹಿಸಲಾಗಿದೆ. ಅಲ್ಲದೆ ನೂತನ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡುವ ಕೆಲಸ ಶುರು ಮಾಡಲು ಚಿಂತನೆ ಕೂಡ ಮಾಡಲಾಗಿದೆ. ಹೀಗಾಗಿ ಬೇಸಿಗೆ ಬೆಳೆಗೆ ನೀರು ಸಿಗಲ್ಲ ಎನ್ನುವುದು ಸಚಿವರು ಹಾಗೂ ಅಧಿಕಾರಿಗಳ ವಾದ. ಆದರೆ ಸಚಿವ ತಂಗಡಗಿ ಹಾಗೂ ಅಧಿಕಾರಿಗಳ ಈ ವಾದವನ್ನ ರೈತರು ಸಾರಾಸಗಟವಾಗಿ ತಳ್ಳಿಹಾಕಿದ್ದಾರೆ. ಹೀಗಾಗಿ ಶಿವರಾಜ್ ತಂಗಡಗಿ ವಿರುದ್ಧ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೋಡ್ರಿ, ಒಂದು ಗ್ರಾಮ ಪಂಚಾಯತಿ ಒಂದು ಸಭೆ ಆಗ್ಬೇಕಂದ್ರೂ ಕೂಡ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತ್ ಮೆಂಬರು, ಊರಿನ ಪ್ರಮುಖರೆಲ್ಲರೂ ಸೇರಿ ಅಧಿಕಾರಿಗಳ ವರ್ಗ ಸೇರಿ ಒಂದು ತೀರ್ಮಾನ ಆಗ್ತದೆ. ಇವರು ಏಕಾಏಕಿ ಹೇಳ್ತಾರೆ 2ನೇ ಬೆಳೆಗೆ ನೀರಿಲ್ಲ ಅಂತೇಳಿ. ಅಂದ್ರೆ ಇದರ ಅರ್ಥ ಏನು? ಅಂದ್ರೆ ಯಾವ MP MLAಗಳು ಯಾರು ಲೆಕ್ಕನೇ ಇಲ್ಲ ಇವರಿಗೆ. ಇದು ಡ್ಯಾಮ್ ರೈತರದ ಶ್ರೀನಿವಾಸ್ ತಂಗಡಿದ ನಮಗೆ ಗೊತ್ತಿಲ್ಲ. ಈಗಾಗಲೇ 4 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಶುರುವಾಗಿದ್ದು ಪಟ್ಟಣ ನಗರಗಳನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ಈ ವಿಚಾರ ಇನ್ನಷ್ಟು ತೀವ್ರತೆಯನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಕೂಡಲೇ ICC ಸಭೆ ಕರೆಯಬೇಕು, ಚರ್ಚಿಸಬೇಕು. ಅಲ್ಲದೆ ಟಿಬಿ ಡ್ಯಾಂನಲ್ಲಿ ಇನ್ನೂ 80 ಟಿಎಂಸಿ ನೀರಿದೆ. ಹಾಗಾಗಿ ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡು ರೈತರಿಗೆ 2ನೇ ಬೆಳೆಗೆ ನೀರು ಕೊಡಬೇಕು ಅಂತ ಸಮರ ಸಾರಲಾಗಿದೆ. 6 ತಿಂಗಳ ಕೆಳಗೆ ಮೀಟಿಂಗ್ 6ನೇ ತಿಂಗಳಿಗೆ ಬೆಂಗಳೂರಿಗೆ ಕರೆದಿದ್ದು ಮತ್ತೆ ಕರಿತೀವಂದ್ರು ಅಕ್ಟೋಬರ್ ನವೆಂಬರ್ನಾಗ. ಇವತ್ತಿನವರೆಗೆ ಕರೆದಿಲ್ಲ.
ಇವರು ಟೆಕ್ನಿಕಲ್ ರಿಪೋರ್ಟ್ ಇಲ್ದಾನೆ ಅಲ್ಲಿ ನಮ್ಮನ್ನು ಕತ್ತಲದಲ್ಲಿಟ್ರು. ಈಗ ನೀವು ಮೀಟಿಂಗ್ ಕರೀರಿ, ಅಲ್ಲೇ ಮುಖಾಮುಖಿ ಆಗೋಣ. ಸರ್ಕಾರ ಮೀಟಿಂಗ್ ಯಾಕೆ ಕರೀತಾ ಇಲ್ಲ? ಪ್ರಶ್ನೆ ಯಾಕೆ ಕರೀತಾ ಇಲ್ಲ? ಟೆಕ್ನಿಕಲ್ ರಿಪೋರ್ಟ್ ತಗೊಳ್ರಿ, ನಮ್ಮನ್ನ ಕರೀರಿ, ರೈತ ಮುಖಂಡರನ್ನ ಕರೀರಿ, ಅಲ್ಲೇ ಚರ್ಚೆ ಆಗ್ಲಿ. ಒಂದು ವೇಳೆ ಎರಡನೇ ಬೆಳೆಗೆ ನೀರು ಸಿಗದೆ ಹೋದ್ರೆ 10 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ಒಂದು ಕಾಳು ಸಹ ಬೆಳೆಯಲು ಆಗಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕಾಗಿದೆ. ಅನ್ನದಾತರ ಜೀವನಕ್ಕೆ ಈ ಸರ್ಕಾರ ಆಸರೆಯಾಗುತ್ತಾ? ಕಾದು ನೋಡಬೇಕಾಗಿದೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.